ಈಗ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿದೆ, ಅದು ಪಕ್ಷದ ಒಳಗಿನ ಒಳಬೇಗುದೇ ಇನ್ನೂ ಕುದಿತಾ ಇದೆ. ಅದು ಹೆಂಗೆ ಮಾಡ್ತಿಲ್ಲ, ಎ ಬಿ ಸಿ ಕೆಟಗರಿ ಹೆಂಗೆ ಆಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರಿಸಾಡಿ ಏನೇನೋ ಮಾಡ್ಯಾರ, ಇದು ಹಂಗಾಗ್ತೈತೆ. ನಾನು ಮೊದಲೇ ಹೇಳಿದೆ, ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾರೆ, ಸಮಸ್ಯೆ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಪದೇ ಪದೇ ತಾವು ಹೇಳ್ತಾ ಇದ್ದೀವಿ, ಗೊಂದಲವನ್ನು ಬಗೆಹರಿಸ್ಬೇಕು ಹೈಕಮಾಂಡ್ನವರು. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು. ಹೈಕಮಾಂಡ್ ಕಾಲ ಸನ್ನಿಧವಾಗಿದೆ. ಮೇ ಚುನಾವಣೆ ಏನು ರಿಸಲ್ಟ್ ಬರ್ತದೆ ಮುಂಚೆ ಕೂಡ ಅಧ್ಯಕ್ಷ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ ಸರ್. ಇಲ್ಲ, ನಾವು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಮ್ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿ ಎಮ್ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100%. ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಯಾಗಿ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಎಲ್ಲರೂ ಅವ್ರದ್ದು, JDSನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ರು ಕೂಡ ಹೈಕಮಾಂಡ್ ಯಾಕಂದ್ರೆ ಸೀರಿಯಸ್ ತಗೋತಾ ಈಗ ಮಾಡಿದ್ರೆ ಬಂದಿಲ್ಲ, ಸನ್ನಿಹಿತ ಆಗಿದೆ ಅಂತ ಹೇಳಿಲ್ಲ. ಕಾಲ ಸನ್ನಿಹಿತ ಆಗಿದೆ, ಬೇಗ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಈಗೇನಿಂಥ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ.